ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಷ್ಟೊತ್ತು ನಿಮ್ಮ ಮಾತು ಕೇಳ್ಕೊಂಡು ಸುಮ್ಮನೆ ಇನ್ನು ಸುಮ್ಮನೆ ಇದ್ರೆ ಬೆಲೆ ಇರಲ್ಲ. ಸರ್ ಪ್ಲೀಸ್, ಕುಡ್ಕೊಂಡು ಬಂದಿದ್ದೇನೆ ಸರ್. ನಿಮ್ ಮುಖ ನೋಡಿದ್ರೆ ಏನು ಕೆಟ್ಟದಾಗ ಮಾತಾಡ್ತಾನೆ. ಇದರಿಂದ ಅಜ್ಜಿಗೆ ಅಕ್ಕಂಗೆ ನೋವಾಗತ್ತೆ ಹೊರತು ಅವ್ನ್ ಬಾಯಿ ಮುಚ್ಚಕ್ಕಾಗಲ್ಲ. ನಿಮ್ ಕೈ ಮುಗಿತೀನಿ, ಪ್ಲೀಸ್ ಇಲ್ಲೇ ಇರಿ. ಅವನಷ್ಟು ಕೆಟ್ಟದಾಗ ಮಾತಾಡ್ತಿದ್ದಾನೆ, ಅದನ್ನ ತಡಿತಿದ್ದೀರಾ? ಸರ್ ಪ್ಲೀಸ್ ಸರ್, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ ಮುಖ ನೋಡಿದ್ರೆ ಅವ್ನು ಇನ್ನೂ ತುಂಬಾ ದೊಡ್ಡ ಗಲಾಟೆ ಮಾಡ್ತಾನೆ. ನಿಮ್ ಕೈ ಮುಗಿತೀನಿ, ಇಲ್ಲೇ ಇರಿ ಸರ್. ಸಂಜು, ಮೊದಲು ನೀ ಇಲ್ಲಿಂದ ಹೊರಡು. ನೀನ್ ಏನ್ ಮಾತಾಡ್ತಿದ್ಯೋ ನಿನಗೆ ಗೊತ್ತಾಗ್ತಾ ಇಲ್ಲ. ಮಾತಲ್ಲಿ ಗೊತ್ತಾಗ್ತಿದ್ರೇನಂತೆ, ಕಣ್ಣೆದುರುಗಡೆ ಕಾಡಿಸ್ತಿದ್ಯಲ್ಲ ಮಗ. ಹಿಂಗ ಅವ್ರಿಬ್ರಲ್ಲಿ ಯಾರಿಷ್ಟನ? ಇಲ್ಲ ಪರವಾಗಿಲ್ಲ ಹೇಳಲ್ಲ. ನಿಧಿ ಸಂಜು ತುಂಬಾ ಅತಿ ಆಡ್ತಿದ್ದಾನೆ. ನಾನು ಹೋಗದಿದ್ರೆ ಇನ್ನೇನೇನು ಮಾತಾಡ್ತಾನೆ. ನೀವು ಇಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಸರ್ ಪ್ಲೀಸ್, ನೀವ್ ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ಇವಾಗ ನೀವೇನಾದ್ರೂ ಹೋದ್ರೆ ಏನು ಕೆಟ್ಟದಾಗ ಮಾತಾಡಕ್ ಶುರು ಮಾಡ್ತಾನೆ. ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಕ್ಕ ಮೊದ್ಲೇ ಕೋಪದಲ್ಲಿದ್ದಾಳೆ. ಅದ್ರಲ್ಲೂ ನಿನ್ನ ಸಂಜೆನ ಒಟ್ಟಿಗೆ ನೋಡಿದ್ರೆ ಬೇರೆನೆ ಅರ್ಥ ಮಾಡ್ಕೊಳ್ತಾರೆ. ಇದಕ್ಕಿಂತ ಬಿಡಿಸಿ ನನ್ಗೇನು ಹೇಳಕ್ಕಾಗಲ್ಲ ಸರ್. ನೀವಿಲ್ಲೇ ರೀ, ನಾನು ಅಜ್ಜಿ ಮತ್ತೆ ಅಕ್ಕನ ಜೊತೆ ಹೋಗ್ತೀನಿ. ಪ್ಲೀಸ್ ಸರ್. ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಾರ್ದು ಅಂತ ಇಷ್ಟೊತ್ತು ಸಹಿಸ್ಕೊಂಡು ನಿಂತಿದೆ. ಈಗ ನಿನ್ನಂತ ಕೊಚ್ಚೆನ ಹೇಗ್ ಕ್ಲೀನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಗ್ರಹಚಾರ ಕೆಟ್ಟಿದೆ ನಿನ್ಗೆ. ಇಷ್ಟು ದಿನ ನೀನು ಮಾಡಿರೋ ತಪ್ಪಿಗೆಲ್ಲ ಇವತ್ತು ಪೊಲೀಸವ್ರ ಬುದ್ಧಿ ಕಲಿಸ್ತಾರೆ. ಮಾಡ್ತೀನಿ. ನಿಜ ಬೇಡಮ್ಮ. ಲಚ್ಚಿ ಮೊಮ್ಮಗ. ಲಚ್ಚಿ ಒಂದ್ ಮಾತು ಹೇಳಿದ್ರೆ ಎಲ್ಲ ಸರಿ ಮಾಡ್ಬಿಡ್ತಾಳೆ. ಪೊಲೀಸ್ ಗಿರೀಸ್ ಅಂತೆಲ್ಲ ಹೋಗೋದ್ ಬೇಡ. ಶಾಂತಿ, ಚಿನ್ನದ ಸೂಜಿ ಅಂತ ತಗೊಂಡು ಕಣ್ಣಿಗೆ ಚುಚ್ಕೊಳಕ್ಕಾಗುತ್ತಾ? ಯಾರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಸುಮ್ಮನೆ ನಿಂತ್ಕೋ. ಹಲೋ, ನಮಸ್ತೆ ಸರ್. ಯಾವನೋ ಚೆನ್ನಾಗಿ ಕುಡ್ಕೊಂಡು ಬಂದು ಮನೆ ಮುಂದೆ ಗಲಾಟೆ ಮಾಡ್ತಾ ಇದ್ದಾನೆ. ಬರೀ ಹೆಣ್ಮಕ್ಳು ಇರೋ ಮನೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದಾನೆ ಈಡಿಯಟ್. ಈಗಲೇ ಕಳಿಸ್ತೀನಿ ಸರ್. ಹೇಳ್ಕರ್ಣ. ಅಪ್ಪ, ನಿಮ್ಮಿಂದ ತಕ್ಷಣ ಒಂದು ಹೆಲ್ಪ್ ಬೇಕಾಗಿತ್ತು. ಹೆಲ್ಪಾ? ಏನು ವಿಷಯ? ನಿಧಿ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾನೆ. ಗಲಾಟೆ? ಅವನೇ ಕಲಿಗೆ ಹೋಗಿದ್ದಾನೆ? ಅದು ನಂಗೆ ಗೊತ್ತಿಲ್ಲ ಅಪ್ಪ. ಇಲ್ಲಿ ಬಂದು ಮನೆ ಕಲ್ಲೊಡ್ದು ತುಂಬಾ ಚೀಪಾಗಿ ಮಾತಾಡ್ತಿದ್ದಾನೆ. ನಿತ್ಯವರು ಪೊಲೀಸಿಗೆ ಕಾಲ್ ಮಾಡಿದ್ದಾರೆ, ಆದ್ರೂ ಸುಮ್ಮನಾಗ್ತಾ ಇಲ್ಲ. ಪ್ಲೀಸ್ ನೀವೇ ಬಂದು ಏನಾದರೂ ಮಾಡಬೇಕು. ಸರಿ, ನಾನು ನೋಡ್ತೀನಿ. ರೀ ರೀ, ಯಾಕೆ ಗಾಬರಿಲಿದ್ದೀರಾ? ಏನಾಯ್ತು ಅಂತನಾದ್ರೂ ಹೇಳಿ. ಹೀಗೆ ಗಾಬರಿ ಆಗೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಾನು ಹೋಗಿ ವಿಚಾರಿಸ್ಕೊಂಡು ವಾಪಸ್ ಬಂದು ಹೇಳ್ತೀನಿ. ಅಲ್ಲಿವರೆಗೂ ಸಮಾಧಾನದಿಂದ ಇರು. ಅತ್ತಿಗೆ ಅತ್ತಿಗೆ ಏನಾಯ್ತು? ಅಣ್ಣ ಯಾಕೆ ಇಷ್ಟು ಗಡ್ಬಿಡಿಯಲ್ಲಿ ಹೋದ? ನೀವೇನಕ್ಕೆ ಇಷ್ಟು ಟೆನ್ಷನಲ್ಲಿದ್ದೀರಾ? ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ತಾರಾ. ಕರ್ಣ ಅವ್ರಿಗೆ ಫೋನ್ ಮಾಡಿದ್ದ. ಮಾತಾಡ್ತಾ ಇರೋವಾಗ ಸಂಜಯ್ ಅಂತ ಹೇಳಿದಷ್ಟೇ ನನ್ನ ಕಿವಿಗೆ ಬಿದ್ದಿದ್ದು. ಈಗ ನೋಡಿದ್ರೆ ಗಾಬರಿಲಿ ಹೋಗ್ತಿದ್ದಾರೆ. ಏನಾಯ್ತು ಅಂತ ನನ್ನ ಹತ್ರನೂ ಹೇಳ್ತಿಲ್ಲ. ಸಂಜು ಹೆಸರಾ? ಅವನಿಗೇನಾಯ್ತು? ಛೇ, ಸಂಜುಗೆ ಏನೂ ಆಗಿರಲ್ಲ. ನಾನು ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀನಿ? ಸಂಜುಗೆ ಏನೂ ಆಗಲ್ಲ. ಅದಕ್ಕೆ ನೀವು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ಓಹೋ, ನಾನು ಕಾಣ್ದಿರೋ ಕೇಸು, ನಾನು ಕಾಣ್ದಿರೋ ಸ್ಟೇಷನ್, ಅದೇನಾಗುತ್ತೋ ನೋಡ್ಕೊಂಬಿಡೋಣ. ಕರ್ಸು,
ಅದ್ ಯಾರನ್ನ ಕರ್ಸಿಯೋ ಕರ್ಸು. ಕಮಾನ್ ಕಮಾನ್ ಕಮಾನ್. ಏನ್ ಮಾತಾಡಿದ್ರು ಅರ್ಗಿಸ್ಕೋಬಹುದು ಅನ್ನೋ ಸೊಕ್ಕಲ್ವಾ ನಿನ್ಗೆ? ಬೀದಿಲ್ ಮೆರವಣಿಗೆ ಮಾಡಿಸ್ತೀನಿ, ನೋಡ್ತಾ ಇರು. ಏಯ್, ಹಂಗೆ ಕಟೌಟ್ ಹಾಕ್ಸಕ್ಕೆ ಹೇಳ್ಬಿಡು. ಅವನಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ಅವನು ಹೋಗ್ಲಿ, ಬಿಟ್ಬಿಡಮ್ಮ. ಪ್ರಜ್ಞೆ ಬರ್ಸೋದಕ್ಕೆ ಅಲ್ವಾ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ನೀನ್ ಸುಮ್ಮನೆ ನಿಂತ್ಕೋ ಶಾಂತಿ. ಅಕ್ಕ ಬಾರಿ ಒಳಗೋಗೋಣ. ಇವ್ರ ಹತ್ರ ಏನ್ ಮಾತು? ಏನೇನ್ ಮಾತಾಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಂಡ್ಯಾ ನೀನು? ಇವತ್ತು ಅದೇನ್ ತೀರ್ಮಾನ ಆಗ್ಬೇಕು ಹಾಗೆ ಹೋಗ್ಲಿ. ನಮ್ಮನೆ ಮುಂದೆ ನಿಂತ್ಕೊಳ್ಳೋಕೆ ನಮ್ಗೇನೆ? ಪೊಲೀಸ್ ಬರ್ತಾ ಇದಾರಲ್ಲ, ಬರ್ಲಿ ಇದೆ ಇವನ್ಗೆ. ಏಯ್, ಯಾರ ನೀನು? ರಾತ್ರಿ ಟೈಮು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದೀಯಾ? ಓಹೋ, ಹೆಣ್ಣು ಮಕ್ಕಳು ಕರೆದಿದ್ದಕ್ಕೆ ಹೋಗುಟ್ಟು ಬಂದ ಕಾಕಿ ಪಡೆ. ಸುಳ್ಳು ಪ್ರಕರಣ ಅಂತ ಗೊತ್ತಾಗಿ ವಾಪಸ್ಸು ಮನೆಗೆ ನಡೆ. ಅರೇ ಶಿವ, ಇವನ್ಗೆ ನಟ್ಟು ಬೋಟು ಲೂಸ್ ಆಗಿರೋ ತರ ಇದೆ. ಕರ್ಕೊಂಡೋಗಿ ಜೀಪಲ್ಲಿ ಕೂರ್ಸ್ರಿ, ಸ್ಟೇಷನ್ ಅಲ್ಲಿ ನಟ್ಟು ಬೋಟು ಟೈಟ್ ಮಾಡೋಣ. ಮೇಡಮ್ ಅವರೇ, ಏನ್ ತಪ್ಪು ಮಾಡ್ದ ಅಂತ ಪೊಲೀಸ್ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಕೊಡಿ. ದೊಡ್ಡ ಮನುಷ್ಯ ಅಂತ ಪಿತ್ತ ನೆತ್ತಿಗೆರಿದೆ ಸರ್ ಇವನ್ಗೆ. ಇವಾಗಲೇ ಬಂದು ಕಂಪ್ಲೇಂಟ್ ಕೊಡ್ತೀನಿ. ನಡೀರಿ ಸರ್. ಬನ್ನಿ ಮೇಡಮ್. ನಿತ್ಯ, ಬೇಡಮ್ಮ, ಇಷ್ಟೊತ್ತಲ್ಲೆಲ್ಲ ಹೋಗೋದು ಬೇಡ. ಬೆಳಗ್ಗೆ ಬೇಕಾದ್ರೆ ಹೋಗಿ. ಶಾಂತಿ, ನಾವು ಹೋಗ್ತಿರೋದು ಪೊಲೀಸ್ ಜೊತೆ ತಾನೆ, ನಮ್ಗೇನು ಆಗಲ್ಲ. ಜೊತೆಲಿ ಪೊಲೀಸ್ ಅವರಿಲ್ವಾ? ನಮ್ಗೆ ಸರಿಯಾಗಿ ಪಾಠ ಕಲಿಸ್ಬರ್ತೀವಿ. ಬಾಗ್ಲು ಹಾಕೊಂಡು ಹುಷಾರಾಗಿ ನಾವು ಬೇಗ ಬಂದ್ಬಿಡ್ತೀವಿ. ಅಕ್ಕ ನಾನು ನಿನ್ ಜೊತೆ ಬರ್ತೀನಿ. ಹೋಗಜ್ಜಿ, ಒಳಗೆ ಹೋಗು. ಹುಷಾರು. ಹಲೋ. ಹಲೋ ನಿತ್ಯ, ನಾನು ನಯನತಾರ. ಸಾರಿ, ಇಷ್ಟೊತ್ತಲ್ಲಿ ಕಾಲ್ ಮಾಡಬಾರ್ದು ಅನ್ಕೊಂಡೆ, ಆದ್ರೆ ನೀವು ಆಲ್ರೆಡಿ ಡಿಸ್ಟರ್ಬ್ ಆಗಿದ್ದೀರಾ. ಸೊ ಕಡೆ ಪಕ್ಷ ಆಗಿರೋದನ್ನೆಲ್ಲ ಹೇಳಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗತ್ತಂತ ಮಾಡಿದೆ. ಕ್ಲಾರಿಟಿ ಯಾವ ವಿಷಯದಲ್ಲಿ? ನಿತ್ಯ, ಸಾರಿ, ತಪ್ಪು ತಿಳ್ಕೊಬೇಡ. ಕರ್ಣನ್ಗೆ ಈ ವಿಷಯಗಳೆಲ್ಲ ಅರ್ಥ ಆಗಲ್ಲ. ಅವನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ. ನಿನ್ನ ಮದುವೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಮ್ಮ ಮನೇಲಿ ನಡೆಯೋದು ಸಂಜೆಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ. ಆದರೆ ಕರ್ಣ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಥರ ಮಾತಾಡ್ದ.